ಏನ್ ಹೇಳ್ತೀರಿ ಮೇಡಮ್? ನಮಸ್ತೆ ಸರ್, ನಾನು ಮಾಚೋಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು. ಅವರು ಕೆಲವು ದಿನ ಒಂದೂವರೆ ತಿಂಗಳಿಂದ ಅಧ್ಯಕ್ಷ ಆಗಿದ್ದಾರೆ. ಒಂದೂವರೆ ತಿಂಗಳಿಂದ ಅಧ್ಯಕ್ಷ ಆಗಿದ್ದಾರೆ ಅಂದಮೇಲೆ ಅವರು ಬಂದು ಅವ್ರ ಕರ್ತವ್ಯ ಕರೆಕ್ಟಾಗಿ ಮಾಡಬೇಕು ಸರ್. ಕರೆಕ್ಟಾಗಿ ಮಾಡ್ತಾನೆ ಇಲ್ಲ. ಫೋನ್ಗಳು ಮೆಂಬರ್ಗಳು ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಿಲ್ಲ. ಹಾಗಾಗಿ ನಮಗೆ ಕೆಲಸ ಕಾರ್ಯ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತು. ಅದನ್ನು ಕೇಳೋಣ ಅಂತ ಹೋಗಿದ್ದೆ ಇವತ್ತು. ಆಮೇಲೆ ನಮ್ಮ ಪಂಚಾಯಿತಿರ ಗ್ರಾಮಸ್ಥರು ಹೋಗಿ ಒಂದು ಖಾತೆ ಮಾಡೋದಕ್ಕೆ ಎಷ್ಟು ಬೇಕು, ಎಷ್ಟಾಗುತ್ತೆ ಅಂತ ಕೇಳಿದಾಗ ಅಧ್ಯಕ್ಷ ಹೇಳಿದಾರೆ 50,000 ಆಗುತ್ತೆ ಒಂದು ಖಾತೆಗೆ ಅಂತೇಳಿ. ಅದನ್ನ ನಾನು ಕೇಳಕ್ ಹೋಗಿದ್ದೆ ಸರ್. ಕೇಳಿದಾಗ ಅವರು ನನ್ನ ಅವಚನಗಳಿಂದ ಬೈದ್ರು ಸರ್. ಮೇಡಮ್, ಈಗ ಅವ್ರು ಹೇಳ್ತಿರ್ತಕ್ಕಂಥದ್ದು ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ನಮಗೆ ಧಮಕಿ ಹಾಕಿ ಕೊಲೆ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾ, ನಾವು ರಾಜೀನಾಮೆ ವಿಚಾರವಾಗಿ ಮಾತಾಡಿಲ್ಲ ಸರ್. ರಾಜೀನಾಮೆ ವಿಚಾರವಾಗಿ ಏನು ಕೇಳಿಲ್ಲ ಸರ್. ಅದು ನಮ್ಮ ಪರ್ಸನಲ್ಗಳು ಅವೆಲ್ಲ ಅಲ್ಲೆಲ್ಲ ಮಾತಾಡಂಗಿಲ್ಲ ಅಂತ ನಮಗೂ ಗೊತ್ತಿದೆ. ನಾನ್ ಕೇಳಕ್ ಹೋಗಿದ್ದು ಸರ್, ನಮ್ಮ ವಾರ್ಡ್ ಅಲ್ಲಿ 15 ದಿವಸ ನೀರು ಸಮಸ್ಯೆ ಆಗಿದೆ. ಮತ್ತೆ ಅಲ್ಲಿ ಬಲ್ಬ್ಗಳು ಹಾಕಿರ್ಲಿಲ್ಲ ಕರೆಕ್ಟ್ ಆಗಿ. ಅಧ್ಯಕ್ಷ ಆದರೂ ನಾವು ಫೋನ್ ಮಾಡಿದಾಗ ರಿಸೀವ್ ಮಾಡಿ ಕುಂದುಕೊರತೆಗಳು ಕೇಳಬೇಕು ಸರ್. ಅವ್ರ ಜವಾಬ್ದಾರಿ ಅದು. ಆ ಕೆಲಸ ಕರೆಕ್ಟಾಗಿ ನಿರ್ವಹಿಸ್ತಿರ್ಲಿಲ್ಲ. ಅದು ಕೇಳೋದಕ್ಕೆ ಹೋಗಿದ್ದೆ. ಆಮೇಲೆ ಖಾತೆ ವಿಚಾರಕ್ಕೆ ಬಂದಾಗ ಅವರು ಒಂದು ಖಾತೆಗೇನೋ 50,000 ದುಡ್ಡು ಕೇಳಿದ್ರು ಅಂತ ಹೇಳಿದ್ರು. ಅದನ್ನ ಅವ್ರ ಹತ್ರ ಕೇಳಿದ್ದಾರೆ ಸರ್, ಗ್ರಾಮಸ್ಥರ ಹತ್ರ ಹೋಗಿ ಕೇಳಿದಾಗ ಎಷ್ಟಾಗುತ್ತೆ ಅಮೌಂಟ್ ಅಂದಾಗ 50,000 ದುಡ್ಡು ಆಗುತ್ತೆ ಅಂತ ಅದನ್ನ ನಾನು ಕೇಳೋದಕ್ಕೆ ಹೋಗಿದೆ ಸರ್. ಎಂತಕ್ಕೆ 50,000 ದುಡ್ಡು ತಗೋತೀರಾ ನೀವು ಅಂತ ಹೇಳಿ ಕೇಳೋದಕ್ಕೆ ಹೋಗಿದೆ. ಅವಾಗ